ಈ ಮುಖಾಂತರ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಕೋಲಾರ ಜಿಲ್ಲೆಯಲ್ಲಿ 22 ಬ್ಯಾಂಕ್ಗಳು ಪ್ಲಸ್ LICಗಳಲ್ಲಿ ಸಾಕಷ್ಟು ಅನ್ಕ್ಲೇಮ್ಡ್ ಫಂಡ್ಸ್ ಇದೆ. ಅದನ್ನು RBI ಡೆಫ್ ಅಕೌಂಟಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಅದನ್ನು ವಾಪಸ್ ತಗೋಬೇಕು. ನಿಮ್ಮ ಹಕ್ಕು, ನಿಮ್ಮ ಹಣ ನಿಮ್ಮ ಹಕ್ಕು ಅಂತ ನಾವು ಒಂದು ಕ್ಯಾಂಪೇನ್ ಮಾಡ್ತಾಯಿದ್ದೀವಿ. DFS ಮುಖಾಂತರ, RBI ಮುಖಾಂತರ ನಾವು ಇದನ್ನು ಅಕ್ಟೋಬರ್ 1ನೇ ತಾರೀಕಿಂದ ಡಿಸೆಂಬರ್ವರೆಗೂ ಮಾಡ್ತಾಯಿದ್ದೀವಿ. ಮುಖ್ಯ ಉದ್ದೇಶ ಏನಂದರೆ, ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮಂದರು ಇಟ್ಟಂಥ ದುಡ್ಡುಗಳು ಬ್ಯಾಂಕಲ್ಲಿ ಉಳಿದೋಗಿದೆ, ಅದನ್ನು ನೀವು ವಾಪಸ್ ಕ್ಲೇಮ್ ಮಾಡಿಲ್ಲ. ಯಾರೋ ಬ್ಯಾಂಕಿಗೆ 10 ವರ್ಷದಿಂದ ಬಂದಿಲ್ವೋ ಅಂಥ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟು ಮರ್ತೋಗಿದ್ದೀರಾ, ದಯವಿಟ್ಟು ಅದನ್ನು ನೀವು ವಾಪಸ್ ತೊಗೊಳ್ಳಿ. ಅದಕ್ಕೋಸ್ಕರ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಡೆಫ್ ಅವೇರ್ನೆಸ್ ಕ್ಯಾಂಪೇನ್ ಅಂತ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಕೋಲಾರ ಜಿಲ್ಲೆಯಲ್ಲಿ ಸುಮಾರು 71 ಕೋಟಿ ರೂಪಾಯಿ ಆ ಥರದ ದುಡ್ಡಿದೆ. ಅದನ್ನು ನಾವು ಜನರಿಗೆ ವಾಪಸ್ ಕೊಡಬೇಕು ಅಂತ ಈ ಕ್ಯಾಂಪೇನ್ನ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತು ಬ್ಯಾಂಕರ್ಸ್ ಮೀಟಿಂಗ್ ಮಾಡಿದ್ವಿ. ಅದಕ್ಕೆ RBI ಅವರು ಕೂಡ ಬಂದಿದ್ದರು. ನಮ್ಮ ಜಿಲ್ಲಾ ಪಂಚಾಯತ್ ಆಫೀಸಿಂದ ರೆಡ್ಡಿ ಸರ್, ಚೀಫ್ ಅಕೌಂಟ್ ಆಫೀಸರ್ ಕೂಡ ಬಂದಿದ್ದರು. ಉದ್ದೇಶ ಇಷ್ಟೇ, ಜನರಿಗೆ ಅವೇರ್ನೆಸ್ ಮೂಡಿಸಬೇಕು. ಅದಕ್ಕೋಸ್ಕರ ಏನೇನು ನಾವು ಕಾರ್ಯಕ್ರಮ ಮಾಡಬೇಕು, ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು, ಯಾವ ಥರ ಇದನ್ನು ಪೇಪರಲ್ಲಿ ಪ್ಲಸ್ ಪಬ್ಲಿಸಿಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಪ್ರತಿಯೊಂದು ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ಬ್ಯಾಂಕ್ಗಳು ತಮ್ಮ ಬ್ಯಾನರ್ಗಳನ್ನು ಹಾಕಿ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಬೇಕು. ಮಾಡಿಬಿಟ್ಟು ಜನರು ತಮ್ಮ ದುಡ್ಡನ್ನು ತಾವು ವಾಪಸ್ ತೊಗೋಬೇಕಂತ ಒಂದು ಪ್ರಕ್ರಿಯೆಯನ್ನು ನಾವು ಈ ಮೂಲಕ ಹಮ್ಮಿಕೊಳ್ತಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಸರ್, ಎಷ್ಟು ಅಕೌಂಟ್ಸ್ ಇದೆ? ಸುಮಾರು ಸರ್, ಕೋಲಾರ ಜಿಲ್ಲೆಯಲ್ಲಿ 2,89,000 ಅಕೌಂಟ್ ಇದೆ ಸರ್. ಸಣ್ಣ ಅಮೌಂಟ್ಗಳು, 5 ರೂಪಾಯಿ 10 ರೂಪಾಯಿಂದ ಹಿಡಿದು ಲಕ್ಷವರೆಗೂ ಇದೆ. ದಯವಿಟ್ಟು ಗೌರ್ಮೆಂಟ್ ಫಂಡ್ಸು, ಪ್ರೈವೇಟ್ ಪಬ್ಲಿಕ್ ಫಂಡ್ಸ್ ಎಲ್ಲ ಇದೆ, ಇಂಡಿವಿಜುವಲ್ಸ್ ಎಲ್ಲ ಇದೆ. ಏನು ರಿಸ್ಟ್ರಿಕ್ಷನ್ಸ್ ಇದೆ ಇದನ್ನು ತೊಗೊಳೋದಕ್ಕೆ? ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಸರ್. ಅಲ್ಲ, ಯಾವ ಥರ ಪ್ರೊಸೀಜರನ್ನು ನಾನು ಪ್ಯಾಮ್ಲೆಟಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಯಾವ ಥರ ಅಂದರೆ, ಈಗ ನಿಮ್ಮದೇ ಅಕೌಂಟ್ ಇದ್ದರೆ ನೀವು ನಿಮ್ಮ KYC ಕೊಟ್ಟು ವಾಪಸ್ ದುಡ್ಡು ಹಣ ವಾಪಸ್ ತೊಗೋಬೋದು. ಅದಕ್ಕೆ ಬ್ಯಾಂಕಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ, ಅದು ಕೊಟ್ಬಿಟ್ಟು ಈ ದುಡ್ಡು ನಂದು, ಅದಕ್ಕೆ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ. ಅದನ್ನು RBIಯಿಂದ ತರಿಸ್ಬಿಟ್ಟು ಕೊಡ್ತಾರೆ ನಿಮಗೆ. ಅದಕ್ಕೆ ಬಡ್ಡಿ ಸಮೇತ ಕೊಡ್ತಾರೆ. ದುಡ್ಡಿಗೇನು ಇದಿಲ್ಲ, ಲಾಸ್ ಇಲ್ಲ, ಅದಕ್ಕೆ ಬಡ್ಡಿ ಹಾಕಿಬಿಟ್ಟು ಕೊಡ್ತಾರೆ. ಇನ್ನು ನಿಮ್ಮ ತೀರೋಗಿರೋಂಥ ಯಾರೋ ಜನರಿದ್ದರೆ ಅದಕ್ಕೆ ಹೊಸ ಸರ್ಟಿಫಿಕೇಟ್ ಕೊಟ್ಟು ನಿಮ್ಮ KYC ಕೊಟ್ಟು ನೀವು ತೊಗೋಬೋದು. ಎಷ್ಟು ಅಕೌಂಟ್ ಸ್ಕೀಮ್ಸ್ ಆಗಿದೆ? ಈಗ ಆಲ್ರೆಡಿ ನಾವು ಕೋಲಾರ ಜಿಲ್ಲೆಯಲ್ಲಿ 270 ಅಕೌಂಟು, ಸುಮಾರು ಒಂದು 51 ಲಕ್ಷ ರೂಪಾಯಿ ಆಲ್ರೆಡಿ ಸೆಟಲ್ ಮಾಡಿದ್ದೀವಿ. ಎಷ್ಟು ದಿವಸದಿಂದ? ಈಗೊಂದು 25 ಡೇಸಿಂದ. ಯಾಕೆಂದರೆ ನಾವು ಸೆಟಲ್ ಮಾಡೋಕ್ಕಿಂತ, ಬ್ಯಾಂಕಲ್ಲಿ ಸೆಟಲ್ ಮಾಡೋಕ್ಕಿಂತ ಜನ ಬಂದು ಕ್ಲೇಮ್ ಮಾಡಬೇಕು, ಅವಾಗ ನಾವು ಕೊಡ್ತೀವಿ. ಸೊ ಅದಕ್ಕೋಸ್ಕರ ಡಿಲೇ ಆಗ್ತಾಯಿದೆ. ಜನರು ಬಂದು KYC ಕೊಟ್ಟು ಕ್ಲೇಮ್ ಮಾಡಿದರೆ ಖಂಡಿತ ಪ್ರತಿಯೊಬ್ಬರು ದುಡ್ಡು ಮುಟ್ಟುತ್ತೆ. ಓಕೆ ಸರ್.